ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಸ್ಪರ್ಧಾ ಗುರುಜು ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನ್ನಲ್ಲಿ ಏನು ಮಾಡೋಣ ಅಂದರೆ RRB NTPC 2024ರಲ್ಲಿ ಒಂದು ನೋಟಿಫಿಕೇಷನ್ ಆಗಿತ್ತು. ಈಗ ರಿಟರ್ನ್ ಎಕ್ಸಾಮ್ ಮುಗಿಸಿ ಮತ್ತು 2025ರಲ್ಲಿ ನೋಟಿಫಿಕೇಷನನ್ನು ಮಾಡಿದ್ದಾರೆ. ಅದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಷ್ಟು ಪೋಸ್ಟ್ ಇದ್ದಾವೆ, ಯಾವ್ಯಾವ ಹುದ್ದೆ ಇದ್ದಾವೆ ಮತ್ತು ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ, ಇದಕ್ಕೆ ಯಾವ ರೀತಿ ನೀವು ಸ್ಟಡಿ ಮಾಡಬೇಕು ಮತ್ತು ಸಿಲೆಬಸ್ ಯಾವ ರೀತಿ ಇದೆ, CBT 1 ಮತ್ತು CBT 2 ಯಾವ ರೀತಿ ಇದೆ, ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, 2024ರಲ್ಲಿ ಒಂದು ನೋಟಿಫಿಕೇಷನ್ ಆಗಿತ್ತು. ಎಕ್ಸಾಮ್ ಸಂಪೂರ್ಣವಾಗಿ ಮುಗಿಸಿದ ನಂತರ ಡಿಗ್ರಿ ಮತ್ತು PUC ಎಕ್ಸಾಮ್ ಮುಗಿದಿದ್ದಾವೆ. ಇನ್ನು RRB ಗ್ರೂಪ್ ಡಿ ಎಕ್ಸಾಮ್ ಮಾತ್ರ ಬಾಕಿ ಇದೆ. ಈಗ ಮತ್ತು ಹೊಸದಾಗಿ ಏನು ಮಾಡಿದ್ದಾರೆ ಅಂದರೆ NTPC ಅಂತ ಹೊಸದಾಗಿ ಜಾಬ್ಗಳನ್ನು ಕರೆದಿದ್ದಾರೆ. ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಲ್ಲಿ ಏನು ಹೇಳ್ತಿರುತ್ತೆ ಅಂದರೆ ಮೇನಾಗಿ ಸಿಲೆಬಸ್ನ ಡಿಸ್ಕಷನ್ ಮಾಡೋಣ. ಯಾರಿಗೂ ಒಂದು ಜಾಬ್ ಬಗ್ಗೆ ಸಿಲೆಬಸ್ ಗೊತ್ತಿರಲ್ಲ, ಹಾಗಾಗಿ ತಿಳಿಸಲು ಹೋಗೋದಿಲ್ಲ. ಹಾಗೆ ನಾವೇನು ಮಾಡೋಣ ಅಂದರೆ ನಾವು ಪ್ರತಿ ಯೂಟ್ಯೂಬ್ನಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಏನೇನು ವೀಡಿಯೋಗಳು ಮಾಡ್ತೀವಿ, ಯಾವ್ಯಾವ ಪೋಸ್ಟ್ಗಳು ಬಿಟ್ಟಿದ್ದಾರೆ, ಇದರ ಜೊತೆಗೆ ಏನು ಮಾಡ್ತೀವಿ, ಸಂಪೂರ್ಣವಾಗಿ ಸಿಲೆಬಸನ್ನು ಡಿಸ್ಕಷನ್ ಮಾಡ್ತೀವಿ. ಹಾಗಾಗಿ ಈ ವಿಡಿಯೋದಲ್ಲಿ ಕೂಡ ಸಂಪೂರ್ಣವಾಗಿ ಸಿಲೆಬಸನ್ನು ಡಿಸ್ಕಷನ್ ಮಾಡೋಣ. ಇಲ್ಲಿ ಮೊದಲೇದಾಗಿ ಯಾವ್ಯಾವ ಜಾಬ್ ಇದಾವೆ ಅಂತ ನೋಡೋಣ. ಗ್ರ್ಯಾಜುಯೇಟ್ ಲೆವೆಲ್ ಹುದ್ದೆಗಳದಾವು. ಇಲ್ಲಿ ಚೀಫ್ ಕಮರ್ಷಿಯಲ್ ಟಿಕೆಟ್ ಸೂಪರ್ವೈಸರ್ ಇದೆ, ಸ್ಟೇಷನ್ ಮಾಸ್ಟರು, ಗೂಡ್ಸ್ ಟ್ರೈನ್ ಮ್ಯಾನೇಜರು, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಟೈಪಿಸ್ಟ್ ಅಂತ, ಜೂನಿಯರ್ ಕ್ಲರ್ಕ್ ಟೈಪಿಸ್ಟ್, ಟ್ರಾಫಿಕ್ ಅಸಿಸ್ಟೆಂಟ್. ಈ ರೀತಿಯಾಗಿ ಡಿಗ್ರಿ ಮೇಲಿರುವ ಜಾಬ್ಗಳು. ಇನ್ನು PUC ಮೇಲಿರುವ ಜಾಬ್ಗಳು ನೋಡೋದಾದರೆ ಕಮರ್ಷಿಯಲ್ ಟಿಕೆಟ್ ಕ್ಲರ್ಕು, ಅಕೌಂಟೆಂಟ್ಸ್ ಕ್ಲರ್ಕು, ಟೈಪಿಸ್ಟ್ ಅಂತಲೂ ಇದೆ, ಜೂನಿಯರ್ ಕ್ಲರ್ಕ್ ಟೈಪಿಸ್ಟು, ಟ್ರೈನ್ ಕ್ಲರ್ಕು. ಈ ರೀತಿಯಾಗಿ ಪೋಸ್ಟ್ಗಳಿದ್ದಾವೆ. ಇವಕ್ಕೆ ಎಕ್ಸಾಮ್ ಯಾವ ರೀತಿ ಇರ್ತದೆ ನೋಡೋಣ. ನೀವು ಆಯ್ಕೆ ಆದರೆ ಭಾರತದಂತೆ ಕರ್ತವ್ಯ ನಿರ್ವಹಿಸಬೇಕು. ಇದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ನೀವು ಕರ್ತವ್ಯ ನಿರ್ವಹಿಸ್ಬೋದು. ಕರ್ನಾಟಕಕ್ಕೆ ಎಷ್ಟು ಪೋಸ್ಟ್ ಇದಾವೆ ಅಂತ ಇನ್ನೂ ಸ್ಪೆಸಿಫಿಕ್ ಆಗಿ ಬಿಟ್ಟಿಲ್ಲ. ಈಗ ಶಾರ್ಟ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಇನ್ನೊಂದು 10 ದಿನಗಳ ನಂತರ ಫುಲ್ ಎಕ್ಸ್ಟೆಂಡ್ ಆಗಿರುವ ನೋಟಿಫಿಕೇಷನ್ ಬಿಡ್ತಾರೆ. ಆವಾಗ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಇಲ್ಲಿ ಟೋಟಲ್ ಎಷ್ಟು ಹುದ್ದೆಗಳಿದಾವೆ ಅಂದರೆ 8850 ಹುದ್ದೆಗಳು. ಇವು ಹೆಚ್ಚು ಆಗ್ಬೋದು ರೀ. ಇಲ್ಲಿ ಗ್ರ್ಯಾಜುಯೇಟ್ ಹುದ್ದೆಗಳು ನೋಡೋದಾದರೆ 5800 ಹೈಯೆಸ್ಟ್ ಇದ್ದಾವೆ. ಅಂಡರ್ ಗ್ರ್ಯಾಜುಯೇಟ್ ಹುದ್ದೆಗಳು 3050 ಹುದ್ದೆಗಳಿದ್ದಾವೆ. ಇವಕ್ಕೆ ಗ್ರ್ಯಾಜುಯೇಟ್ ಲೆವೆಲ್ ಹುದ್ದೆಗಳಿಗೆ ಪದವಿ ಪಾಸ್ ಆಗಿರಬೇಕು. ನೀವು ಡಿಗ್ರಿಯಲ್ಲಿ ಯಾವುದಾದ್ರೂ ಕಾಂಬಿನೇಷನ್ ತೊಗೊಂಡು BA BSc BCom ಇಂಜಿನಿಯರಿಂಗ್ ಯಾವುದಾದ್ರೂ ಹುದ್ದೆ ತೊಗೊಂಡು ಡಿಗ್ರಿಯನ್ನು ಪಾಸ್ ಆಗಿರಬೇಕು. ಗ್ರ್ಯಾಜುಯೇಟ್ ಲೆವೆಲ್ ಹುದ್ದೆಗೆ 12ನೇ ತರಗತಿ ಪಾಸ್ ಆದರೆ ಸಾಕು. ಇಲ್ಲಿ ಗ್ರ್ಯಾಜುಯೇಟ್ ಲೆವೆಲ್ ಹುದ್ದೆಗಳಿಗೆ ಅಬೋ 50,000 ಅಮೌಂಟ್ ಸಿಗ್ತೈತಿ. ಅಂಡರ್ ಗ್ರ್ಯಾಜುಯೇಟ್ಗೆ ಕೂಡ ಏನು ಮಾಡ್ತೈತಿ 25 to 35 ಅಮೌಂಟ್ ಬೇಸಿಗೆ ಇರ್ತೈತಿ. ಇದಾದ ನಂತರ TAD HR ಕೂಡ ಅಲೌನ್ಸಸ್ ಸೇರಿ ಜಾಸ್ತಿ ಆಗ್ತೈತಿ ರೀ. ಇದನ್ನ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂದರೆ CBT 1 CBT 2 ಅಂತ ಎಕ್ಸಾಮ್ ಮುಖಾಂತರ ಆಯ್ಕೆ ಮಾಡ್ತಾರೆ. ಇದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನು, ಅದಾದ ನಂತರ ವೈದ್ಯಕೀಯ ಪರೀಕ್ಷೆ ಆದ ನಂತರ ನಿಮಗೆ ಲಾಸ್ಟಲ್ಲಿ ಆರ್ಡರ್ ಕಾಪಿಯನ್ನು ಕೊಡ್ತಾರೆ. ಮೊಟ್ಟ ಮೊದಲದಾಗಿ ನೋಡಿದನು ಇದಕ್ಕೆ ಅಪ್ಲೈ ಮಾಡಲು ಕೊನೆಯ ದಿನಾಂಕ ಮತ್ತು ಪ್ರಾರಂಭ ದಿನಾಂಕ ತಿಳಿದುಕೊಳ್ಳೋಣ. ಪ್ರಾರಂಭ ದಿನಾಂಕ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗ್ತೈತಿ. ಅಕ್ಟೋಬರ್ 21 ಸ್ಟಾರ್ಟ್ ಆಕೈತಿ ರೀ. ಎಂಡ್ ಆಗೋದು ನವಂಬರ್ 20, 2025. ಎರಡು ಸೇಮ್ ಹುದ್ದೆಗಳು. ಇಲ್ಲಿ ಆದರೆ ಗ್ರ್ಯಾಜುಯೇಟ್ ಹುದ್ದೆಗಳಿಗೆ ಈ ಡೇಟು, ಅಂಡರ್ ಗ್ರ್ಯಾಜುಯೇಟ್ ಹುದ್ದೆಗಳಿಗೆ ಟೈಮ್ ಬೇರೆ ಕೊಟ್ಟಿದ್ದಾರೆ. ಅಕ್ಟೋಬರ್ 28ರಿಂದ ಸ್ಟಾರ್ಟ್ ಆಗಿ ನವಂಬರ್ 27ಕ್ಕೆ ಕಂಪ್ಲೀಟಾಗಿ ಮುಗಿಯುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಈ ಚಾರ್ಟ್ ಏನಿದೆ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಹುದ್ದೆಯ ಚಾರ್ಟ್ ಆಗಿದೆ. ಇಲ್ಲಿ ಜೂನಿಯರ್ ಟೈಪಿಸ್ಟ್ ಆಗಿರ್ಬೋದು, ಅಕೌಂಟ್ಸ್ ಕ್ಲರ್ಕ್ ಟೈಪಿಸ್ಟ್, ಟ್ರೈನ್ ಕ್ಲರ್ಕ್, ಕಮರ್ಷಿಯಲ್ ಟಿಕೆಟರ್. ಈ ರೀತಿ 4 ಹುದ್ದೆಗಳಿದಾವೆ. ಇದಕ್ಕೆ ಲೆವೆಲ್ ಎಕ್ಸಾಮ್ ಏನಂದರೆ 2 ಎಕ್ಸಾಮ್ ಇರ್ತೈತೆ ರೀ. ಕಾಮನ್ ಆಗಿ CBT 1 CBT 2. ಇಲ್ಲಿ ನೋಡೋದಾದರೆ ಸ್ಕಿಲ್ ಟೆಸ್ಟ್ ಇರ್ತೈತೆ ರೀ. ಯಾವ್ಯಾವ ಜಾಬ್ಗೆ ಅಂದರೆ ಜೂನಿಯರ್ ಟೈಪಿಸ್ಟ್ಗೆ ಸ್ಕಿಲ್ ಟೆಸ್ಟ್ ಇರ್ತೈತಿ. ಅದಾದ ನಂತರ ಅಕೌಂಟ್ಸ್ ಕ್ಲರ್ಕ್ ಟೈಪಿಸ್ಟ್. ಈ ಹುದ್ದೆಗಳೇನು ಮಾಡ್ತೈತೆ ರೀ, ಲಾಸ್ಟಲ್ಲಿ ಟೈಪಿಂಗ್ ಸ್ಕಿಲ್ಲನ್ನು ಚೆಕ್ ಮಾಡ್ತಾರೆ. ಇದಕ್ಕೆ ನೀವು ಎಲಿಜಿಬಿಲಿಟಿ ಆದರೆ 100% ಸೆಲೆಕ್ಟ್ ಆಗ್ತೀರಾ. ಆದರೆ ಟ್ರೈನ್ಸ್ ಕ್ಲರ್ಕ್ ಮತ್ತು ಕಮರ್ಷಿಯಲ್ ಟಿಕೆಟ್ ಕ್ಲರ್ಕ್ ಇವ್ರಿಗೆ ಏನು ಮಾಡ್ತಾರೆ CBT 1 CBT 2 ಅಷ್ಟೇ ಇರ್ತೈತಿ. CBT 2 ಅಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರ
ಇದರ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಇದಾದ ನಂತರ ಗ್ರ್ಯಾಜುಯೇಟ್ ಲೆವೆಲಲ್ಲಿ ಸೇಮ್ ಹುದ್ದೆಗಳು. ಟೈಪಿಸ್ಟ್ ಅಂತ ಎಲ್ಲಿ ಬರ್ತೈತಿ ಅಲ್ಲಿ 100% ಏನು ಮಾಡ್ತಾರೆ, ಟೈಪಿಂಗ್ ಸ್ಕಿಲ್ ಟೆಸ್ಟನ್ನು ನಡೆಸ್ತಾರೆ. ಈ ರೀತಿ ಕೂಡ ಡಿಗ್ರಿ ಪೋಸ್ಟ್ಗಳು. ಇನ್ನೊಂದೇನೆಂದರೆ ಸ್ಟೇಷನ್ ಮಾಸ್ಟರ್ಗೆ ಮತ್ತು ಏನೈತೆ ಅಂದ್ರೆ ಸ್ಟೇಷನ್ ಮಾಸ್ಟರ್ಗೆ ಕಂಪ್ಯೂಟರ್ ಬೇಸ್ಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಐತ್ರಿ. ಕೊನೆಯದಾಗಿ 1:2 ಬಿಟ್ಟಾಗ ಕಂಪ್ಯೂಟರ್ ಬೇಸ್ಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಐತ್ರಿ. ಇನ್ನು ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. CBT 1 ಮತ್ತು CBT 2 ನೋಡೋಣ. CBT 1 ನಿಮಗೆ ಎಲ್ಲರಿಗೂ ಗೊತ್ತಿರ್ತೈತಿ. ಮ್ಯಾಥಮೆಟಿಕ್ಸ್ 30 ಕ್ವಶನು 30 ಮಾರ್ಕ್ಸ್ ಆಯಿತು. ಇದಾದ ನಂತರ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 30 ಕ್ವಶನು 30 ಮಾರ್ಕ್ಸ್ ಆಯಿತು. ಇದಾದ ನಂತರ GK 40 ಕ್ವಶನು 40 ಮಾರ್ಕ್ಸು. ಒಟ್ಟು ಕ್ವಶನ್ಗಳು 100 ಕ್ವಶನ್ಗಳು ಇರ್ತಾರೆ, 100 ಮಾರ್ಕ್ಸ್ ಆಯಿತು. ಇದಕ್ಕೆ ನೀವು 70 ಅಬೋ ಅಥವಾ 65 ಅಬೋ ತೊಗೊಂಡ್ರೆ CBT 2ಗೆ 100% ಕ್ವಾಲಿಫೈ ಆಗ್ತಾರೆ. CBT 1 ಎಕ್ಸಾಮ್ ಮುಗಿದ 1 ರಿಂದ 2 ತಿಂಗಳು ಬಿಟ್ಟು CBT 2 ಎಕ್ಸಾಮ್ ಇರ್ತೈತೆ ರೀ. CBT 2 ಕೂಡ ಸೇಮ್ ಸಿಲೆಬಸ್ ಇರ್ತೈತೆ ರೀ, ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಜಾಸ್ತಿ ಇರ್ತೈತಿ. CBT 2 ಅಂದರೆ ಮ್ಯಾಥಮೆಟಿಕ್ಸಲ್ಲಿ 35 ಕ್ವಶನು 35 ಮಾರ್ಕ್ಸು, ರೀಸನಿಂಗು 35 ಕ್ವಶನು 35 ಮಾರ್ಕ್ಸು. ಆದರೆ GKಯಲ್ಲಿ 50 ಕ್ವಶನ್ ಇರ್ತಾವೆ ರೀ, 50 ಮಾರ್ಕ್ಸು. ಟೋಟಲ್ 120ಕ್ಕೆ 120 ಮಾರ್ಕ್ಸ್ ಆಯಿತು. 120 ಕ್ವಶನು 120 ಮಾರ್ಕ್ಸ್ ಆಯಿತು. ಟೋಟಲ್ ನಿಮಗೆ 1.5 ಗಂಟೆ ಕಾಲಾವಕಾಶ ಇರ್ತೈತೆ ರೀ ಎಕ್ಸಾಮ್ ಬರೆಯಲು. ಇದನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ, ಕಂಪ್ಯೂಟರ್ನಲ್ಲೇ ಬರೀಬೇಕು. ನಿಮ್ಮ ನಿಯರ್ ಬೈ ಸೆಂಟರ್ನಲ್ಲಿ ಎಕ್ಸಾಮ್ ಸೆಂಟ್ರನ್ನು ಅಲೌ ಮಾಡಿರ್ತಾರೆ, ಅಲ್ಲಿ ಹೋಗಿ ನೀವು ಅಟೆಂಡ್ ಮಾಡಬೇಕು. ಇನ್ನು GK ಬಗ್ಗೆ ಸ್ವಲ್ಪ ಏನೇನು ತಿಳಿದುಕೊಳ್ಳೋ ಬಗ್ಗೆ ನೋಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಮ್ಯಾಥಮೆಟಿಕ್ಸ್ ಸಿಲೆಬಸ್, ಮ್ಯಾಥಮೆಟಿಕ್ಸ್ ಟಾಪಿಕ್ಸ್ಗಳು ಯಾವಂತ ಸ್ವಲ್ಪ ಕಣ್ಣಾಡಿಸ್ಬಿಡ್ರಿ. ಮೊದಲೇದಾಗಿ ಏನು ಮಾಡ್ತೈತಿ, ನಂಬರ್ ಸಿಸ್ಟಮ್ ಆಗಿರ್ಬೋದು, ಡೆಸಿಮಲ್, ಫ್ರ್ಯಾಕ್ಷನ್ಸ, LCM HCFs ಮತ್ತು ರೇಷಿಯೋ ಆ್ಯಂಡ್ ಇದಾದ ನಂತರ ಪರ್ಸಂಟೇಜ ಮತ್ತು ಮೆನ್ಸರೇಷನ್, ಟೈಮ್ ಆ್ಯಂಡ್ ವರ್ಕ್, ಟೈಮ್ ಆ್ಯಂಡ್ ಡಿಸ್ಟೆನ್ಸು ಮತ್ತು ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟು, ಪ್ರಾಫಿಟ್ ಆ್ಯಂಡ್ ಲಾಸು. ಇದಾದ ನಂತರ ಎಲಿಮೆಂಟ್ರಿ ಅಲ್ಜಿಬ್ರಾ ಅಂದ್ರೆ ಅಲ್ಜಿಬ್ರಾ ಅಂತೇಳಿ ಏನು ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ 1-2 ಕ್ವಶನ್ಗಳನ್ನು ಪದೇ ಕೇಳ್ತಿರ್ತಾರೆ. ಇದಾದ ನಂತರ ಟಿಗ್ನೋಮೆಟ್ರಿ ಇರ್ತೈತೆ ರೀ, ಆಮೇಲೆ ಸ್ಟ್ಯಾಟಿಕ್ಸ್ GK ಇರ್ತೈತೆ ರೀ. ಈ ರೀತಿಯಾಗಿ ಮ್ಯಾಥಮೆಟಿಕ್ಸಲ್ಲಿ ಕೇಳ್ತಾರೆ. ಇನ್ನು ರೀಸನಿಂಗ್ನಲ್ಲಿ ಏನೇನಂದರೆ ನಿಮ್ಗೆ ಗೊತ್ತಿರುವ ಹಾಗೆ ಇದೊಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಪಾರ್ಟ್ನರ್ಶಿಪ್, ರಿಲೇಷನ್ಸು ಇವ ಇರ್ತಾವೆ ರೀ. ಕೋಡಿಂಗ, ಡಿಕೋಡಿಂಗ, ಮ್ಯಾಥಮೆಟಿಕ್ ಆಪ್ರೇಷನ್ಸ, ಡಿಫ್ರೆನ್ಸ, ರಿಲೇಷನ್ಸ, ಫಜಲ್ಸ, ಡಾಟಾ ಸುಫಿಷಿಯನ್ಸ ಈ ರೀತಿಯಾಗಿರ್ತವೆ. ಮ್ಯಾಪ್ಸ, ಡಿಸಿಷನ್ ಮೇಕಿಂಗ ಈ ರೀತಿ ಕ್ವಶನ್ಗಳು ಇರ್ತಾರೆ. ಕ್ವಶನ್ ಅಂದರೆ ಈ ಚಾಪ್ಟರ್ ಮೇಲೆ ಹಲವಾರು ರೀತಿ ಪ್ರಶ್ನೆಗಳು ಹಿಂದಿನ ಕ್ವಶನ್ ಪೇಪರ್ನಲ್ಲಿ ಬಂದಿರುವ ಚಾಪ್ಟರ್ ವೈಸ್ಗಳಿವೆ. ಇದಾದ ನಂತರ ನೀವೇನು ಮಾಡೋಣ ಅಂದರೆ GKಯಲ್ಲಿ ಏನು ಮಾಡ್ತಾರೆ ಅಂದರೆ GK ಎಲ್ಲರಿಗೂ ಸಾಮಾನ್ಯವಾಗಿ ಕಾಂಪಿಟೇಟಿವ್ ಓದ್ತೀರಿ ಅಂದರೆ ಎಲ್ಲರಿಗೂ GK ಏನು ಸ್ಟಡಿ ಮಾಡಬೇಕಂತ ಗೊತ್ತಿರ್ತೈತಿ. ಇಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳಾಗಿರ್ಬೋದು, ಕ್ರೀಡೆಗಳು, ಕಲೆ ಮತ್ತು ಸಂಸ್ಕೃತಿ, ಸಾಹಿತ್ಯ, ಸ್ಮಾರಕ ಮತ್ತು ಸ್ಥಳ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಇತಿಹಾಸ, ಸ್ವಾತಂತ್ರ್ಯ ಹೋರಾಟ ಮತ್ತು ಸೈನ್ಸಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ರಾಜಕೀಯವಾಗಿ ಕೇಳ್ತಾರೆ ಅಂದರೆ ಪೊಲಿಟಿಕಲ್ ಸೈನ್ಸು. ಮತ್ತು ಇದು ಬಾಹ್ಯಾಕಾಶ ಮೇಲೆ ಹಲವಾರು ಕ್ವಶನ್ಗಳು ಕೇಳ್ತಿರ್ತಾರೆ. ಮತ್ತು ಭಾರತ ಮತ್ತು ವಿಶ್ವಕ್ಕೆ ಸಂಬಂಧಿಸಿದ ಪರಿಸರ ಸಮಸ್ಯೆಗಳು, ಎನ್ವೈರ್ಮೆಂಟು ಈ ರೀತಿಯಾಗಿ ಹಲವಾರು ಸಬ್ಜೆಕ್ಟ್ಗಳ ಮಿಶ್ರಣದಿಂದ ಏನು ಮಾಡ್ತಾರೆ, GKಯಲ್ಲಿ ನಿಮ್ಮನ್ನು ಕ್ವಶನನ್ನು ಫೈಂಡ್ ಔಟ್ ಮಾಡ್ತಾರೆ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇದು ಫುಲ್ ನೋಟಿಫಿಕೇಷನ್ ಬಿಟ್ಟಾಗ ಒಂದು ಮೆಸೇಜ್ ಹಾಕ್ತೀನಿ, ಅದಾದ ನಂತರ ನೀವು ಅಪ್ಲೈ ಮಾಡಿರಿ. ಅಲ್ಲಿ ಇನ್ನೊಂದು ಸ್ಟ್ರಾಟಜಿ ವಿಡಿಯೋ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡಬೇಕೆಂಬುದನ್ನು ನಿಮಗೆ ಗೊತ್ತಾಗದಿದ್ದರೆ ಕಮೆಂಟ್ ಮಾಡಿ, ಅದನ್ನು ಕೂಡ ಪ್ಲ್ಯಾನ್ ಹಾಕಿ ಕೊಡ್ತೇನೆ. ಇದೇ ರೀತಿ ಉಪಯುಕ್ತ ಮಾಹಿತಿಗೆ ಏನು ಮಾಡಿರಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.